ಈ ಪ್ರಪಂಚದಲ್ಲಿನ ಪ್ರಕೃತಿ ತುಂಬಾ ವಿಚಿತ್ರವಾದುದು. ಇಂಥ ವಿಚಿತ್ರ ಪ್ರಕೃತಿಯಲ್ಲಿ ನಾವು ಹಲವಾರು ವಿಚಿತ್ರ ಜೀವಿಗಳನ್ನ ಕಾಣುತ್ತೇವೆ. ಈ ಚಿಕ್ಕ ಸೈಜ್ನ ಕುದುರೆ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಕೇವಲ 2 kg ತೂಕವಿರುವ ಜಿಂಕೆಯ ಹೆಸರೇನು ಗೊತ್ತಾ? ನಮ್ಮ ಬೆರಳಿನಷ್ಟು ಉದ್ದ ಇರುವ ಈ ಫಿಂಗರ್ ಮಂಕಿಯನ್ನ ಎಲ್ಲಾದರೂ ನೋಡಿದ್ದೀರಾ? ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಯಾವುದು ನಿಮಗೆ ಗೊತ್ತಾ? ಹಾಗಾದ್ರೆ ಈ ವಿಡಿಯೋದಲ್ಲಿ ನಿಮ್ಮನ್ನ ಆಶ್ಚರ್ಯಗೊಳಿಸುವಂತಹ ಅತಿ ಚಿಕ್ಕ ಜೀವಿಗಳ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ಈ ಚಿಕ್ಕ ಕುದುರೆ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ಇದರ ಹೆಸರು ಮಿನಿಯೇಚರ್ ಹಾರ್ಸ್. ಇದು ಬ್ರಿಟನ್ ಅಲ್ಲಿ ಮಾತ್ರ ಕಂಡುಬರುತ್ತೆ. ಇದ್ರ ಮೇಲೆ ಕುಳಿತು ಸವಾರಿ ಮಾಡೋಕ್ಕಾಗಲ್ಲ. ಈ ಕುದುರೆ ಜೊತೆ ಮಕ್ಕಳು ಆಟವಾಡಲು ತುಂಬಾ ಇಷ್ಟಪಡ್ತಾರೆ. ಈ ಕುದುರೆಯು ಕೇವಲ ಒಂದು ನಾಯಿಯ ಸೈಜ್ ಮಾತ್ರ ಬೆಳೆಯುತ್ತೆ. ಈ ಜಿಂಕೆಯನ್ನ ನೋಡಿ. ಸಾಮಾನ್ಯವಾಗಿ ಕಾಡಿನಲ್ಲಿ ಒಂದು ಜಿಂಕೆ ಸೈಜು ಒಂದು ಮೇಕೆಯ ಸೈಜಿನಲ್ಲಿ ಇರುತ್ತೆ. ಆದ್ರೆ ಇಲ್ಲೊಂದು ಜಿಂಕೆ ಇದೆ. ಇದರ ಹೆಸರು ರಾಯಲ್ ಆಂಟಲೋಪ್. ಇದು ಕೇವಲ 2-3 kg ಮಾತ್ರ ಬೆಳೆಯುತ್ತೆ. ಇದು ಪ್ರಪಂಚದ ಅತಿ ಚಿಕ್ಕ ಜಿಂಕೆಯಾಗಿದೆ. ಇದರ ಮರಿಗಳು ಅಳಿಲಿನಷ್ಟು ಮಾತ್ರ ಇರುತ್ತೆ. ಇಲ್ಲಿ ಕಾಣುವಂತಹ ಪ್ರಾಣಿಗಳು ಪ್ರಪಂಚದ ಅತಿ ಚಿಕ್ಕ ಮಂಕೀಸ್ಗಳಾಗಿವೆ. ಇವು ದಕ್ಷಿಣ ಅಮೆರಿಕ, ಕೊಲಂಬಿಯಾ, ಬೊಲಿವಿಯಾ, ಬ್ರೆಜಿಲ್ ಹಾಗೂ ಅಮೆಜಾನ್ನ ರೈನ್ ಫಾರೆಸ್ಟ್ಗಳಲ್ಲಿ ಕಂಡುಬರುತ್ತವೆ. ಇವು ಕೇವಲ 4-5 ಇಂಚು ಮಾತ್ರ ಬೆಳೆಯುತ್ತವೆ. ಆದ್ದರಿಂದ ಇವನ್ನ ಫಿಂಗರ್ ಮಂಕೀಸ್ ಎಂದು ಕರೆಯುತ್ತಾರೆ. ಇವುಗಳ ತೂಕ ಸುಮಾರು 100-200 ಗ್ರಾಂಗಳು ಮಾತ್ರ. ಇವು ತುಂಬಾ ಇಂಟೆಲಿಜೆಂಟ್ ಆಗಿರ್ತವೆ, ಹಾಗೆ ಅಗ್ರೆಸಿವ್ ಕೂಡ ಆಗಿರ್ತವೆ. ಇವನ್ನ ಮನೆಗಳಲ್ಲಿ ಸಾಕೋದಕ್ಕೆ ಜನ ತುಂಬಾನೇ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಕಾಣುವಂತ ಪಪ್ಪಿಯ ಹೆಸರು ಮಾಲ್ಟೀಸ್. ಇದು ಪ್ರಾಚೀನ ರೋಮ್ನಲ್ಲಿ ಜನಪ್ರಿಯವಾದ ಅತಿ ಸುಂದರವಾದ ಕ್ಯೂಟ್ ಆದ ಒಂದು ನಾಯಿ ಮರಿಯಾಗಿದೆ. ಜನರು ಈ ನಾಯಿಗಳನ್ನ ಲಕ್ಷ ಕೊಟ್ಟು ಖರೀದಿಸುತ್ತಾರೆ. ನಾಯಿಗಳಲ್ಲಿ ಅತಿ ಚಿಕ್ಕದಾದ ಪಪ್ಪೀಸ್ಗಳು ಇವುಗಳಾಗಿವೆ. ಫ್ರೆಂಡ್ಸ್, ಈ ಪ್ರಪಂಚದ ಅತ್ಯಂತ ಚಿಕ್ಕ ಪಕ್ಷಿಯ ಹೆಸರು ಗೊತ್ತಾ? ಈ ಪ್ರಪಂಚದ ಅತ್ಯಂತ ಚಿಕ್ಕ ಪಕ್ಷಿಯ ಹೆಸರು ಹಮ್ಮಿಂಗ್ ಬರ್ಡ್. ಇದರ ತೂಕವು ಕೇವಲ 2-4 ಗ್ರಾಂ ಮಾತ್ರ ಇರುತ್ತದೆ. ಈ ಪಕ್ಷಿಗಳ ವಿಶೇಷತೆ ಏನು ಅಂದ್ರೆ, ಈ ಪಕ್ಷಿಗಳು ಹಿಮ್ಮುಖವಾಗಿಯೂ ಸಹ ಹಾರಬಲ್ಲವು. ಬಾವಲಿಗಳನ್ನ ನಾವೆಲ್ಲ ನೋಡೇ ಇರ್ತೀವಿ. ಆದ್ರೆ ಇಲ್ಲೊಂದು ವಿಚಿತ್ರ ಬಾವಲಿ ಇದೆ. ಇದರ ಸೈಜ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದು ಕೇವಲ 1 ಇಂಚ್ ಮಾತ್ರ ಬೆಳೆಯುತ್ತೆ. ಇದರ ಸರಾಸರಿ ತೂಕ ಕೇವಲ 2-3 ಗ್ರಾಂ ಮಾತ್ರ ಇರುತ್ತೆ. ಇವುಗಳ ಹೆಸರು ಕಿಟ್ಟಿಸ್ ಹಾಗ್ ನೋಸ್ಡ್ ಬ್ಯಾಟ್. ಇವು ಥಾಯ್ಲೆಂಡ್ನ ಸುಣ್ಣದ ಗುಹೆಗಳಲ್ಲಿ ಕಂಡುಬರುತ್ತೆ. ಇವು ವಿಶ್ವದ ಅತ್ಯಂತ ಚಿಕ್ಕ ಸಸ್ತನಿಗಳಾಗಿವೆ. ಫ್ರೆಂಡ್ಸ್, ನೀವು ಬಣ್ಣವನ್ನ ಬದಲಿಸೋ ಊಸರವಳ್ಳಿಗಳ ಬಗ್ಗೆ ಕೇಳೇ ಇರ್ತೀರಾ. ಆದ್ರೆ ಇಲ್ಲೊಂದು ಊಸರವಳ್ಳಿ ಇದೆ. ಇದರ ಹೆಸರು ಬ್ರೊಕೇಶಿಯಾ ನ್ಯಾನಾ. ಇದು ಪ್ರಪಂಚದಲ್ಲಿಯೇ ಅತಿ ಚಿಕ್ಕ ಊಸರವಳ್ಳಿಯಾಗಿದೆ. ಇದು ಒಂದು ಇರುವೆಯ ಸೈಜ್ನಷ್ಟು ಮಾತ್ರ ಇರುತ್ತೆ. ಇದು ಕೇವಲ 1-2 ಇಂಚು ಮಾತ್ರ ಬೆಳೆಯುತ್ತೆ. ಫ್ರೆಂಡ್ಸ್, ನಾವೆಲ್ಲ ಆಮೆಗಳನ್ನ ನೋಡೇ ಇರ್ತೀವಿ. ಆದ್ರೆ ಇಲ್ಲೊಂದು ವಿಚಿತ್ರ ಆಮೆ ಇದೆ. ಇದರ ಹೆಸರು ಸ್ಪೆಕಲ್ಡ್ ಪ್ಯಾಡ್ಲೋಪರ್ ಟಾರ್ಟಾಯ್ಸ್. ಇದು ಪ್ರಪಂಚದ ಅತಿ ಚಿಕ್ಕ ಟಾರ್ಟಾಯ್ಸ್ ಆಗಿದೆ. ಇದು ಸೌತ್ ಆಫ್ರಿಕಾದ ಕಡಲ ತೀರಗಳಲ್ಲಿ ಕಂಡುಬರುತ್ತದೆ. ಇದರ ಉದ್ದ ಕೇವಲ 4-6 ಸೆಂಟಿಮೀಟರ್ಗಳು ಮಾತ್ರ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.